ದ್ರಾಕ್ಷಿ ಮಾರುತ್ತಿದ್ದ ಹುಡುಗಿ ರಾತ್ರೋರಾತ್ರಿ ಸ್ಟಾರ್. ಮಹಾಕುಂಭದ ಮೊನಾಲಿಸಾ ನ್ಯೂ ಲುಕ್. ಸನಾತನ ಧರ್ಮದಲ್ಲಿ ಮಹಾಕುಂಭಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂದು ಪರಿಗಣಿಸಲಾಗಿದೆ. ಮಹಾಕುಂಭವು 12 ವರ್ಷಗಳಿಗೊಮ್ಮೆ ಬರುತ್ತದೆ. ಮಹಾಕುಂಭದಲ್ಲಿ ಸ್ನಾನ ಮಾಡಲು ದೇಶದ ಮೂಲೆ ಮೂಲೆಯಿಂದ ಮತ್ತು ಪ್ರಪಂಚದಾದ್ಯಂತ ಜನರು ಇಲ್ಲಿಗೆ ಬರುತ್ತಾರೆ. ಇನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮಹಾಕುಂಭದಲ್ಲಿ ಸ್ನಾನ ಮಾಡಬೇಕೆಂದು ಭಾವಿಸುತ್ತಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ಮಹಾಕುಂಭ ಮೇಳ ಅದ್ದೂರಿಯಾಗಿ ನಡೆಯುತ್ತದೆ. ಈ ಮಹಾಕುಂಭ ಮೇಳದಲ್ಲಿ ಹಲವು ವಿಶೇಷಗಳಿವೆ ಸಾಕ್ಷಿಯಾಗಿದ್ದು, ಇದೀಗ ಕಳೆದ 2 ದಿನಗಳಿಂದ ಹುಡುಗಿಯೊಬ್ಬಳು ಭಾರಿ ಟ್ರೆಂಡಿಂಗ್ನಲ್ಲಿದ್ದಾಳೆ. ಹೌದು, ಮಹಾಕುಂಭದ ಮೇಳದಲ್ಲಿ ರುದ್ರಾಕ್ಷಿ ಮಾಲಾ ಇತರ ಸರಗಳನ್ನು ಮಾರಾಟ ಮಾಡುತ್ತಿದ್ದ ಮೊನಾಲಿಸಾ ಎಂಬ ಹುಡುಗಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿದ್ದಾಳೆ. ವಿಶೇಷ ಕಣ್ಣು ಮತ್ತು ಸರಳ ಸೌಂದರ್ಯದ ಮೂಲಕ ಸದ್ಯ ಎಲ್ಲರ ಗಮನ ಸೆಳೆದಿದ್ದಾಳೆ. ರುದ್ರಾಕ್ಷಿ ಮಾರೋ ಹುಡುಗಿ ಮೇಕ್ ಓವರ್ ಭಾಗ್ಯ. ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಇಂದೋರ್ನವಳು. ಇಡೀ ಕುಟುಂಬವೇ ಈ ವ್ಯಾಪಾರದಲ್ಲಿ ತೊಡಗಿದೆ ಎನ್ನಲಾಗಿದೆ. ಈ ಮಧ್ಯೆ ಈಕೆಯ ವಿಡಿಯೋವೊಂದು ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು. ಆ ಬಳಿಕ ಮೊನಾಲಿಸಾ ಸೆಲೆಬ್ರಿಟಿಯಾಗಿದ್ದಾಳೆ. ಸದ್ಯ ಕುಂಭಮೇಳದಲ್ಲಿ ಆಕೆಯನ್ನು ನೋಡಲೆಂದೇ ಜನ ಮುಗಿಬೀಳುತ್ತಿದ್ದಾರೆ. ಅಲ್ಲದೆ ಸೆಲ್ಫಿಗಾಗಿ, ಸಂದರ್ಶನಕ್ಕಾಗಿ ಹಲವರು ಆಕೆಯನ್ನು ಹುಡುಕೊಂಡು ಹೋಗುತ್ತಿದ್ದಾರೆ. ದಿನ ಹೆಚ್ಚಾಗುತ್ತಿದ್ದ ಆಕೆಯ ಭೇಟಿಗಾಗಿ ಜನರು ಹೆಚ್ಚಾಗಲು ಆರಂಭಿಸಿದ್ದಾರೆ. ಇದೀಗ ಈ ಕಾರಣಕ್ಕೆ ಸದ್ಯ ಮೊನಾಲಿಸಾ ಮತ್ತೆ ಮಧ್ಯಪ್ರದೇಶಕ್ಕೆ ತಿರುಗುತ್ತಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಮೊನಾಲಿಸಾ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಲಿಂಕ್ನಲ್ಲಿದ್ದಾಳೆ. ಅಲ್ಲದೆ ಈಗ ತನ್ನದೇ ಆದ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ಹೊಂದಿದ್ದಾಳೆ. ಇನ್ನು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಈಕೆ 7,000 ಫಾಲೋವರ್ಸ್ ಹೊಂದಿದ್ದಾಳೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನು ಹೊಂದಿದ್ದಾಳೆ ಎನ್ನಲಾಗುತ್ತಿದೆ. ರುದ್ರಾಕ್ಷಿ ಮಾರುತ್ತಿದ್ದವಳು ಸೆಲೆಬ್ರಿಟಿಯಾಗಿದ್ದು ಹೇಗೆ? ಮೊನಾಲಿಸಾ ಇಂದು ಸೆಲೆಬ್ರಿಟಿಯಾಗಿದ್ದಾಳೆ. ಇದೀಗ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುವ ಮೂಲಕ ಕಣ್ಣಿಗೆ ಕಂಡಿದ್ದ ಮೊನಾಲಿಸಾ ಇದೀಗ ಮೇಕ್ ಓವರ್ ಜೊತೆಗೆ ಕಾಣಿಸಿಕೊಂಡಿದ್ದಾಳೆ. ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಯಾಗಿದ್ದಾಳೆ. ಸದ್ಯ ಅತ್ತ ಮೊನಾಲಿಸಾ ರುದ್ರಾಕ್ಷಿ ಮಾಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಇತ್ತ ಈಕೆಗೆ ಮೇಕಪ್ ಮಾಡುತ್ತಿರುವ ವಿಡಿಯೋ ಕೂಡ ವೈರಲ್ ಆಗುತ್ತಿದೆ. ಅವರು ಮಹಾಕುಂಭದಿಂದ ಇದೀಗ ಮರಳಿ ಇಂದೋರ್ಗೆ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಪ್ರಯಾಗ್ರಾಜ್ನಲ್ಲಿ ಫೇಮಸ್ ಆದ ನಂತರ ಇದೀಗ ಮೊನಾಲಿಸಾ ಹೊಸ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊನಾಲಿಸಾ ಅವರು ಪಾರ್ಲರ್ನಲ್ಲಿ ಮೇಕಪ್ ಮಾಡುತ್ತಿರುವ ವಿಡಿಯೋವನ್ನು ತಮ್ಮದೇ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ತನ್ನ ಸುಂದರ ಕಣ್ಣುಗಳಿಂದಲೇ ಜನಮನ ಸೆಳೆದ ಮೊನಾಲಿಸಾ ಸದ್ಯ ಇಂಟರ್ನೆಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಇದೇ ಕಾರಣದಿಂದ ಮೊನಾಲಿಸಾ ಫ್ಯಾನ್ಸ್ ಆಕೆಯನ್ನು ಕರೆದು ಮೇಕಪ್ ಮಾಡುತ್ತಿದ್ದಾರೆ. ಇದರಿಂದ ಅಭಿಮಾನಿಗಳು ಕೂಡ ಮುಂದಿನ ದಿನಗಳಲ್ಲಿ ಈಕೆ ಬಾಲಿವುಡ್ ಸಿನಿಮಾ ನಟಿ ಮಾಡಲಾಗುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಮಹಾಕುಂಭ ಮೇಳದ ಮೊನಾಲಿಸಾ ಕೂಡ ಸೇರಿಕೊಂಡಿದ್ದಾರೆ. ಕುಂಭಮೇಳಕ್ಕೆ ಬಂದವರನ್ನೆಲ್ಲ ತನ್ನ ಕಣ್ಣುಗಳ ಮೂಲಕ ಸೆಳೆದ ಮೊನಾಲಿಸಾ ಸದ್ಯ ಸೆಲ್ಫಿ, ಜನರ ಕಿರಿಕಿರಿ ಮತ್ತು ಸಂದರ್ಶನಗಳಿಂದ ಬೇಸತ್ತು ಪ್ರಯಾಗ್ರಾಜ್ನಿಂದ ಮರಳಿ ಇಂದೋರ್ಗೆ ಬಂದಿದ್ದಾರೆ. ಆದರೆ ಹೀಗೆ ಬಂದ ಮೊನಾಲಿಸಾ ಈಗ ಮಣಿ ಮಾರೋ ಹುಡುಗಿಯಾಗಿ ಉಳಿದಿಲ್ಲ, ಬದಲಿಗೆ ಮಾಡೆಲ್ ಆಗಿದ್ದಾರೆ. ಬಣ್ಣದ ಲೋಕಕ್ಕೆ ಸಿಲುಕಿದ್ದಾರೆ. ಹೌದು, ಇಂದೋರ್ನಲ್ಲಿ ಬಂದ ಮೊನಾಲಿಸಾ ಪಾರ್ಲರ್ನಲ್ಲಿ ಕುಳಿತು ಮೇಕಪ್ ಮಾಡಿಕೊಂಡಿದ್ದಾರೆ. ಶಿಪ್ರಾ ಮೇಕ್ ಓವರ್ ಬ್ಯೂಟಿ ಸಲೂನ್ ಹೇರ್ ಸ್ಟ್ರೈಟ್ನಿಂಗ್ ಮೇಕಪ್ ಮಾಡಿಸಿಕೊಂಡಿದ್ದಾರೆ. ಸದ್ಯ ಮೊನಾಲಿಸಾ ಅವರ ಈ ಮೇಕಪ್ ವಿಡಿಯೋ ವೈರಲ್ ಆಗಿದೆ. ಮಾಡೆಲಿಂಗ್ ಪ್ರಪಂಚದಲ್ಲಿ ಮೊನಾಲಿಸಾ ಹೆಸರು ಮಾಡ್ತಾರಾ? ಅವರನ್ನು ಯಾರಾದರೂ ಮಾಡೆಲ್ ಆಗುವಂತೆ ಹೇಳಿದ್ದಾರೆ ಎನ್ನುವ ಪ್ರಶ್ನೆಗಳು ಅನೇಕರನ್ನು ಈಗ ಕಾಡುತ್ತಿದೆ. ಇನ್ನು ಮೊನಾಲಿಸಾಗೆ ಬಾಲಿವುಡ್ನಲ್ಲಿ ಮಿಂಚುವ ಆಸೆ ಬೇರೆ ಇದೆ. ಯಾರಾದರೂ ನಿಮ್ಮನ್ನು ಚಿತ್ರದ ನಾಯಕಿಯನ್ನಾಗಿ ಮಾಡುವುದಾಗಿ ಹೇಳಿ ಅವಕಾಶವನ್ನು ನೀಡಿದರೆ ನೀವೇನು ಮಾಡ್ತೀರಾ ಎಂದು ಕೇಳಿದಾಗ ಪ್ರಶ್ನೆಗೆ ಉತ್ತರವನ್ನು ನೀಡಿರುವ ಮೊನಾಲಿಸಾ ಕಣ್ಮುಚ್ಚಿಕೊಂಡು ಒಪ್ಪಿಕೊಳ್ಳುವುದಕ್ಕಾಗಿ ಹೇಳಿದ್ದಾರೆ. ಐಶ್ವರ್ಯ ರೈ ಅವರಂತೆ ಮಿಂಚುವ ಆಸೆ ಇದೆ ಎಂದು ಹೇಳಿದ್ದಾರೆ. ಅಂದಾಗೆ ಮೊನಾಲಿಸಾ ಇಲ್ಲಿವರೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾತ್ರ ಆಗಿದ್ದರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗಳನ್ನು ಕೂಡ ತೆರೆದಿದ್ದಾರೆ. ಹಿಂದೊಮ್ಮೆ ಓಪನ್ ಮಾಡಿದ್ದ ಖಾತೆಗೆ ಮತ್ತೆ ಜೀವ ತುಂಬಿದ್ದಾರೆ. ಟ್ವಿಟರ್ ಎಕ್ಸ್ನಲ್ಲಿ ಇವರನ್ನು 2 ದಿನಗಳಲ್ಲಿ 9,000 ಜನ ಫಾಲೋ ಮಾಡಿದ್ದಾರೆ. ಇನ್ನು ರಾಷ್ಟ್ರೀಯ ಮಾಧ್ಯಮಗಳ ವರದಿ ಮಾಡಿರುವಂಥ ಈಗ ಮೊನಾಲಿಸಾ ಮಾಡೆಲ್ ಮಾತ್ರ ಅಲ್ಲ, ಕಂಟೆಂಟ್ ಕ್ರಿಯೇಟರ್ ಕೂಡ ಆಗಿದ್ದಾರೆ. ಯೂಟ್ಯೂಬ್ ಚಾನಲಲ್ಲಿ ಹಾವಳಿಯನ್ನು ಬೇಸತ್ತು ಪ್ರಯಾಗ್ರಾಜ್ನಿಂದ ನೊಂದು ಬೆಂದು ಕಣ್ಣೀರು ಹಾಕುತ್ತಾ ತಮ್ಮ ಮನೆಗೆ ಬಂದ ಮೊನಾಲಿಸಾ ಈಗ ತಮ್ಮದೇ ಯೂಟ್ಯೂಬ್ ಚಾನಲ್ ತೆರೆದಿದ್ದಾರೆ. ಎಲ್ಲರೂ ತನ್ನನ್ನು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿರುವಾಗ ನಾನ್ಯಾಕೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಬಾರದೆಂದು ಯೂಟ್ಯೂಬ್ ತೆರೆದ ಮೊನಾಲಿಸಾ ತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತಿದ್ದಾಳೆ. ಇನ್ನು ಮೊನಾಲಿಸಾ ಜನಪ್ರಿಯತೆ ಸದ್ಯ ಹೇಗಿದೆ ಎಂದರೆ ಇವರ ಹೆಸರನ್ನು ಮತ್ತು ಇವರ ಭಾವಚಿತ್ರವನ್ನು ಉಪಯೋಗಿಸಿಕೊಂಡು 50 ಚಾನಲ್ಗಳನ್ನು ಯೂಟ್ಯೂಬ್ನಲ್ಲಿ ತೆರೆಯಲಾಗಿದೆ. ಒಟ್ಟಿನಲ್ಲಿ ಸದ್ಯ ಒಂದು ವಿಡಿಯೋ ಮೂಲಕ ಇಂಟರ್ನೆಟ್ಗೆ ಕಿಚ್ಚು ಹಚ್ಚಿದ ಮೊನಾಲಿಸಾ ಬದುಕು ಬದಲಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.